ಈಗ ಮುಖ್ಯಮಂತ್ರಿ ಕುರ್ಚಿನೂ ಖಾಲಿ ಇಲ್ಲ, ಅಧ್ಯಕ್ಷ ಕುರ್ಚಿನೂ ಖಾಲಿ ಇಲ್ಲ, ಎರಡೂ ಖಾಲಿ ಇಲ್ಲ. ಅದೆರಡೂ ಇದು ಆಗ್ಬೇಕಾದ್ರೆ ಯಾರು ತೀರ್ಮಾನ ಮಾಡಬೇಕಾದ್ರೆ ನಾವು ಮಾಡಬೇಕಾಗ್ತದೆ, ಅಲ್ಲಿ ಹೈಕಮಾಂಡೇ ಮಾಡಬೇಕು. ನಾವೆಲ್ಲ ಹೈಕಮಾಂಡ್, ಬೇರೆಯವ್ರು ಏನು ಹೇಳ್ತಾರೆ ಗೊತ್ತಿಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ನಮ್ಮ ಪಕ್ಷ ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಗೆರೆ ಯಾರು ದಾಟಲ್ಲ. ಸಿದ್ದರಾಮಯ್ಯ ಅವ್ರನ್ನ ತೊಂದರೆ ಕೊಟ್ಟರೆ, ಸಿದ್ದರಾಮಯ್ಯ ಅಧಿಕಾರದಿಂದ ಇಳಿಸಿದ್ರೆ ಕಾಂಗ್ರೆಸ್ ಮುಗೀತದಂತ ಹಿನ್ನೆಲೆಯಲ್ಲಿ ಇದೆಲ್ಲ ಮಾಡ್ತಾರೆ. ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಕಾರ್ಯಕ್ರಮಕ್ಕೆ ಇಡೀ ಕಾಂಗ್ರೆಸ್ ಪಡೆಯ ಸಿದ್ಧವಾಗಿದೆ. ಅದರಲ್ಲಿ ಬೆಳಗಾವಿಗೆ ಜಮೀರ್ ಅಹಮದ್ ಖಾನ್ ಬಂದಿಳಿದಿದ್ದಾರೆ. ಇತ್ತೀಚೆಗಷ್ಟೇ ಸಾಕಷ್ಟು ವಿರೋಧವನ್ನು ಚಾಮರಾಜಪೇಟೆಯಲ್ಲಿ ಆದಂಥ ಒಂದು ಗೋವಿನ ಕೆಚ್ಚಲು ಕತ್ತರಿಸಿದ ಘಟನೆ ಬಗ್ಗೆ ವಿರೋಧವನ್ನು ಎದುರಿಸಿದ್ರು. ಆದರೆ ಸಿದ್ದರಾಮಯ್ಯನವರ ಆಪ್ತರಾಗಿ ಅವರ ಬಗ್ಗೆ ಸದಾ ಪ್ರಶ್ನೆ ಹೇಳ್ತಾ ಇರುತ್ತೆ, ಸಿದ್ದರಾಮಯ್ಯನವರ CM ಸ್ಥಾನಕ್ಕೆ ಕುತ್ತು ಬರುತ್ತಾ, ಈ ರೀತಿಯ ಪ್ರಶ್ನೆಗಳು ಜಮೀರ್ ಅವರು ಬಂದಾಗೆಲ್ಲ ಬರ್ತಾ ಇರುತ್ತೆ. ಜಮೀರ್ ಅವರು ಅದಕ್ಕೆ ಎರಡೂ ಕುರ್ಚಿನೂ ಖಾಲಿ ಇಲ್ಲ, CM ಕುರ್ಚಿನೂ ಖಾಲಿ ಇಲ್ಲ, KPCC ಅಧ್ಯಕ್ಷ ಕುರ್ಚಿನೂ ಖಾಲಿ ಇಲ್ಲ. ಹಾಗಾಗಿ ಅದರ ಚರ್ಚೆನೇ ಇಲ್ಲ. ಹೈಕಮಾಂಡ್ ಅವರು ನಿರ್ಧಾರ ಮಾಡ್ತಾರೆ, ಬದಲಾವಣೆ ಇದ್ದರೆ ಅವ್ರು ಹೇಳ್ತಾರೆ, ನಾವು ಏನು ಹೇಳಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಜಮೀರ್ ಹೇಳಿದ್ದಾರೆ. ಹಾಗೆಯೇ BJP ಅವರು ಬಿಡ್ರಿ ವಿರೋಧ ಮಾಡ್ತಾರೆ, ಸರ್ಕಾರದ ಖರ್ಚಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ. BJP ಅವರು ಯಾವತ್ತಾದರೂ ಗಾಂಧಿ ಪರ ನಿಂತ್ಕೊಂಡಿದ್ದಾರಾ? ಅವರು ಸ್ವಾತಂತ್ರ್ಯ ಹೋರಾಟದಲ್ಲೂ ಗಾಂಧಿ ಪರವಾಗಿರಲಿಲ್ಲ, ಇವಾಗಲೂ ಗಾಂಧಿನ ವಿರೋಧ ಮಾಡ್ಕೊಂಡೇ ಇದ್ದಾರೆ. ಅವರು ಗಾಂಧಿ ಪರ ಇರೋರಲ್ಲ ಅಂತ ಜಮೀರ್ ಭಾಳ ತಮ್ಮದೇ ಒಂದು ಶೈಲಿಯಲ್ಲಿ ಎಂದಿನಂತೆ BJPಯನ್ನು ಕುಟುಕಿದ್ದಾರೆ. ಹಾಗೆಯೇ ಜಮೀರ್ ಅವರು ಈ ಬಾರಿ ತುಂಬ ಎಲ್ಲೂ ವಿವಾದಕ್ಕೆ ಸಿಕ್ಕದೇನೆ ಕರೆಕ್ಟಾಗಿ ಮಾತುಗಳನ್ನು ಆಡಿ ಯಾವುದೇ ರೀತಿಯಲ್ಲಿ ತಲೆ ಕೆಡಿಸ್ಕೊಳ್ಳುವಂಥದ್ದಿಲ್ಲ, CM ಸ್ಥಾನ ಖಾಲಿ ಇಲ್ಲ, ಹಾಗೆ KPCC ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ಅನ್ನುವಂಥ ಮಾತನ್ನು ಖಡಕ್ಕಾಗಿ ಆಡಿದ್ದಾರೆ. ಯಾಕೆಂದರೆ ಪ್ರತಿ ಬಾರಿ ಎಲ್ಲೊಂದು ಕಡೆ ಸಿದ್ದರಾಮಯ್ಯನವ್ರ ಪರವಾಗಿ ಮಾತಾಡ್ಬಿಟ್ಟು ವಿವಾದನ ಮೈ ಮೇಲೆ ಹೇಳ್ಕೊತಾ ಇದ್ರು. ಈ ಬಾರಿ ಹುಷಾರಾಗಿ ಮಾತಾಡಿದ್ದಾರೆ ಜಮೀರ್. ಕರ್ತಲ್ಲಿ ಮಾಡ್ತಾ ಇದ್ದಾರೆ, ನಕಲಿ ಗಾಂಧಿಗಳಂತ ಟೀಕೆ ಮಾಡ್ತಾರೆ. ಅವರು ಯಾವತ್ತೂ ಗಾಂಧಿ ಪರ ಇದ್ದಿದ್ದು BJP ಅವರು ಆವತ್ತಿಂದನೂ. ಈಗ ಸ್ವಾತಂತ್ರ್ಯ ತರಕ್ಕೆ ಹೋರಾಟ ಯಾರ್ದಿತ್ತು? ಗಾಂಧಿ ಅವ್ರದ್ದು ತಾನೆ. ಅವತ್ತಿಂದ ಅವ್ರ ಜೊತೆಲಿದ್ದಾರಾ? ಅವರು ಅವತ್ತಿದ್ರೂ BJP ಅವರು ಗಾಂಧಿ ವಿರೋಧನೇ ಅವರು. ಮೋಡ ಪ್ರಕರಣದಲ್ಲಿ ಇಡಿ ಅವರು 300 ಕೋಟಿ ರೂಪಾಯಿ ಆಸ್ತಿ CM ರಿಸೈನ್ ಮಾಡಲಿ ಅಂತ. CM ಅವರು ರಿಸೈನ್ ಏನಕ್ಕೆ ಮಾಡ್ತಾರೆ? CM ಏನು ಕೆಲಸ? CM ಏನು ಪಾತ್ರ ಇದೆ? ಅವ್ರ ಸೈಡ್ ಇದ್ದಿದ್ದು ಸೈಡು ಸರೆಂಡರ್ ಮಾಡಿದ್ದಾರೆ. ಸೈಡ್ CM ಪಾತ್ರ ಏನಿದೆ ಅದರಲ್ಲಿ? CM ಪಾತ್ರ ಏನೇನೂ ಇಲ್ಲ ಅದರಲ್ಲಿ. ಈಗ ಯಾಕಂತ ಇಡಿ ಅವರಿಗೆಲ್ಲ ಈಗ ಇದೆಲ್ಲ ಏನಾಗಿದೆ ಅವ್ರಿಗೆ? ಈಗ ಅವ್ರಿಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ತೊಂದರೆ ಕೊಟ್ಟರೆ, ಸಿದ್ದರಾಮಯ್ಯ ಅಧಿಕಾರದಿಂದ ಇಳಿಸಿದ್ರೆ ಕಾಂಗ್ರೆಸ್ ಮುಗೀತದಂತ ಹಿನ್ನೆಲೆಯಲ್ಲಿ ಇದೆಲ್ಲ ಮಾಡ್ತಾ ಇರೋದು. ಈಗ ಇಡಿದಲ್ಲಿ ಗೊತ್ತಿರೋದು ಎಲ್ಲ ರಾಜ್ಯದ ಜನಕ್ಕೆ ಗೊತ್ತಿದೆ. ಇಡಿದು ಸಿದ್ದರಾಮಯ್ಯ ಪಾತ್ರ ಏನಿದೆ ಏನಿದೆ ಸಿದ್ದರಾಮಯ್ಯ ಪಾತ್ರ. ಬಿಫೋರ್ ಇಂಡಿಪೆಂಡೆನ್ಸ್ 1937 ಯಾರೋ ಲಿಂಗ ಅಂತ ತಗೊಂಡು ಅವ್ರ ಮಗನ ಭಾಗಕ್ಕೆ ಹೋಗ್ತದೆ. ಅವ್ರ ಮಗನ ಭಾಗದಿಂದ ನಮ್ಮ ಮಲ್ಲಿಕಾರ್ಜುನ ಅವರು ಸಿದ್ದರಾಮಯ್ಯ ಅವ್ರ ಅಳಿಯ ತೊಗೊತಾನೆ, ಅವ್ರ ತಮ್ಮ ತೊಗೊಂಡು ಅಕ್ಕನ ಗಿಫ್ಟ್ ಮಾಡ್ತಾನೆ. ಸಿದ್ದರಾಮಯ್ಯ ಪಾತ್ರ ಏನಿದೆ? ಬೇಕಂತಾನೆ ಸಿದ್ದರಾಮಯ್ಯ ಸಾಹೇಬರಿಗೆ ಅವ್ರ ಪಾಪ್ಯುಲಾರಿಟಿ ಸಹಿಸಲಾರೆ ಇದು ಮಾಡಿದ್ರು. ಪವರ್ ಶೇರಿಂಗ್ ವಿಚಾರ KPCC ಅಧ್ಯಕ್ಷ ನೋಡ್ರಿ, ಇಲ್ಲಿ ಒಂದು ನಿಮಿಷ. ಈಗ ನಾನು ಒಂದೇ ಮಾಡಿ, ಯಾರು ಬೇರೆಯವ್ರು ಏನು ಹೇಳ್ತಾರೆ ಗೊತ್ತಿಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ನಮ್ಮ ಪಕ್ಷ ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಗೆರೆ ಯಾರು ದಾಟಲ್ಲ. ಈಗ ಮುಖ್ಯಮಂತ್ರಿ ಕುರ್ಚಿನೂ ಖಾಲಿ ಇಲ್ಲ, ಅಧ್ಯಕ್ಷ ಕುರ್ಚಿನೂ ಖಾಲಿ ಇಲ್ಲ. ಈಗ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಯಾರು ಕೂತವ್ರೆ? ಮನೆ ಸಿದ್ದರಾಮಯ್ಯ ಕೂತವ್ರೆ. ಈಗ KPCC ಅಧ್ಯಕ್ಷ ಕುರ್ಚಿಯಲ್ಲಿ ಯಾರು ಕೂತವ್ರೆ? ಮನೆ DK ಶಿವಕುಮಾರ್ ಕೂತಿದ್ದಾರೆ. ಎರಡೂ ಖಾಲಿ ಇಲ್ಲ. ಅದೆರಡೂ ಇದು ಆಗ್ಬೇಕಾದ್ರೆ ಯಾರು ತೀರ್ಮಾನ ಮಾಡಬೇಕಾಗಿದೆ? ನಾವೇ ಮಾಡಬೇಕಾಗ್ತದೆ, ಅಲ್ಲಿ ಹೈಕಮಾಂಡೇ ಮಾಡಬೇಕು. ನಾವೆಲ್ಲ ಹೈಕಮಾಂಡ್, ನಾವು ಹೈಕಮಾಂಡ್ ಹಾಕಿದ ಗೆರೆ ದಾಟಲ್ಲ ನಾವು. ಸಚಿವರು ಸ್ಟೇಟ್ಮೆಂಟ್ಗೆ ಕ್ಲಾರಿಫಿಕೇಶನ್.